ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗಿನರ್ಸ್ಗಳಿಗೋಸ್ಕರ ಈಗ ತಾನೇ ಕಲ್ತಿರ್ತೀರಲ್ವಾ, ಲಾಕ್ ಹಾಕೋದು, ಚೈನ್ ಹಾಕೋದು, ಕಂಬ ಮಾಡೋದು ಕಲ್ತಿರ್ತೀರಲ್ವಾ. ನಿಮಗೀಗ ಸಿಂಪಲ್ಲಾಗಿ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ ನೋಡಿ. ಮಾಮೂಲಿ ನಾವು 2 ಸಲ ಲಾಕ್ನ ಮಾಡ್ಕೊಳ್ಳೋಣ. ಎರಡು ಸತಿ ಲಾಕ್ ಆದಮೇಲೆ 5 ಚೈನನ್ನು ಹಾಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನು ಅಲ್ಲೇ ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ತೀನಿ. ಇನ್ನೊಂದು ಸಲ ಲಾಕು. ನೋಡಿ, 2 ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಮತ್ತೆ 2 ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಲಾಕ್ ಆದಮೇಲೆ ಸ್ವಲ್ಪ ದಾರನ ತೆಗೆದು ಒಂದು ಬೀಡನ್ನು ಹಾಕೋತೀನಿ ನಾನೀಗ. ನೋಡಿ, ಈಗ ಈ ಬಿಗ್ ಬೀಡನ್ನ ಹಾಕೊಳ್ತಾ ಇದ್ದೀನಿ. ಇದು ಜಾಸ್ತಿ ದೊಡ್ಡದಲ್ಲ ಚಿಕ್ಕದಲ್ಲ, ಮೀಡಿಯಮ್ ಸೈಜ್ ಇದೆ. ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬೀಡ್ ಲಾಕ್ ಆದಮೇಲೆ ಅಲ್ಲೇ ಒಂದು ಚೈನ್ನ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಒಂದು ಚೈನು, ಬೀಡ್ ಲಾಕು ಮತ್ತು ಒಂದು ಚೈನು. ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿದ್ರಾ? ಈ ಥರ ಲಾಕ್ ಮಾಡಿದ್ಮೇಲೆ 2 ಸಲ ಚೈನ್ ಹಾಕ್ಕೊಳ್ಳಿ. ಈ ಥರ 2 ಸಲ ಚೈನ್ ಹಾಕಿದ್ರಾ? ಈಗ ಕ್ರೋಶೆ ಮೇಲೆ ಥ್ರೆಡ್ನ ತೊಗೊಬಂದು ಇಲ್ಲಿ ಬೀಟ್ ಪಕ್ಕ ಏನು ಒಂದು ಚೈನ್ ಇದೆ ಆ ಚೈನ್ ಒಳಗಡೆ ಹೀಗೆ ಹೋಗಿ ಈ ಥರ ಥ್ರೆಡ್ನ ತಂದು ಈಗ ಹೇಳ್ಕೊಡಿ. ಈಗ ಎಷ್ಟು 2 ಚೈನ್ ಹಾಕಾಯಿತು. 2 ಚೈನ್ ಆದಮೇಲೆ ಒಂದು ಬೀಟ್ ಪಕ್ಕ ಒಂದು ಚೈನಲ್ಲಿ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕ್ರೋಶೆ ಮೇಲೆ ಥ್ರೆಡ್ನ ತೊಗೊಂಡು ಆ ಚೈನ್ ಒಳಗಡೆ ಹೀಗೆ ಹೋಗಿ ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಇದೇ ಥರ ಮಾಡ್ಕೊಂಡು ಹೋಗಬೇಕು. ಅದಕ್ಕೇ ಬಂದು ನೋಡಿ, ಈಗೇನೆ ಕ್ರೋಶೆ ಮೇಲೆ ಥ್ರೆಡ್ನ ತೊಗೊಂಡು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇದು ಚಿಕ್ಕದಾಗಿ ಬರುತ್ತೆ, ಸ್ಲ್ಯಾಂಟ್ ಆರ್ಚ್. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಒಂದು ಚೈನ್ ಒಳಗಡೆ ನಾನು 5 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಅದೊಂದು ಎಲ್ಲಿ ಹಾಕಿದ್ದೀವಿ ಅದೇ ಪಾಯಿಂಟಲ್ಲಿ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ. ಇದು ನೋಡಿ, ಈ ರೀತಿ ಬರುತ್ತೆ. ಇದು ಇಲ್ಲಿ ಹಾಕ್ತಾ ಹಾಕ್ತಾ ಬೀಟ್ ಪಕ್ಕ ಹೋಗುತ್ತೆ, ಏನಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ 5 ಕಂಬ ಆದಮೇಲೆ ಈಗ ಲಾಕ್ ಮಾಡೋದು ಬೇಡ. ನೋಡಿ, ಹೀಗೆ ಲಾಕ್ ಮಾಡೋದು ಬೇಡ. ನೋಡಿ, ಹೀಗೆ ಇರಲಿ. ಲೂಪ್ನ ಈ ಥರ ತಗೊಳ್ಳಿ. ಈಗ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಮತ್ತು ಹೀಗೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದ್ಮೇಲೆ ಒಂದು ಚೈನು, ಬೀಡ್ ಲಾಕ್ ಆದಮೇಲೆ ಒಂದು ಚೈನು, ಈ ರೀತಿ ಹಾಕ್ಬಿಟ್ಟು ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನು, ಕ್ರೋಶೆ ಮೇಲೆ ಥ್ರೆಡ್ನ ತಂದು ಈ ಬೀಡ್ ಪಕ್ಕ ಚೈನ್ ಇದೆಯಲ್ವಾ ಅದರೊಳಗಡೆ ಮತ್ತೆ ಕವರ್ ಮಾಡ್ಕೊಂಡು ಹೋಗೋಣ. ಈಗ ಇದೇ ಥರ ಇದರಲ್ಲೂ 5, 6, 7 ಎಷ್ಟು ಬೇಕಾದರೂ ಹಾಕ್ಬೋದು ನೀವು. ಹಾಕ್ತಾ ಹಾಕ್ತಾ ಅದು ಬೀಟ್ ಪಕ್ಕ ಅಂದರೆ ಜಾಸ್ತಿ ಆಗಲ್ಲ, 5, 6 ಹಾಕ್ಕೋಬೋದು, 7 ಹಾಕ್ಬೋದು. ಇಲ್ಲಿ ಚೈನ್ ಒಂದು ಚೈನ್ ಗ್ಯಾಪ್ ಇರೋದ್ರಿಂದ ನಾವು ಅಷ್ಟು ಹಾಕ್ಕೋಬೋದು. ನಾವು ಹೀಗೆ ಹಾಕ್ತಾ ಹಾಕ್ತಾ ಅದು ಬೀಟ್ ಪಕ್ಕ ಹೋಗುತ್ತೆ. ನೋಡಿ, ಈ ರೀತಿ ಹಾಕ್ತಾ ಬೀಟ್ ಪಕ್ಕ ಬರುತ್ತೆ. ನೋಡಿ,
ನೋಡಿ ಈ ರೀತಿ ಕಾಣಿಸುತ್ತಲ್ವಾ. ಈಗ ನೆಕ್ಸ್ಟು ಹೀಗೇ ಇದನ್ನು ಮೇಲ್ಗಡೆ ಥ್ರೆಡ್ನ ತೊಗೊಂಡು ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಫ್ರೆಂಡ್ಸ್ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ ಮಾಡಿಬಿಟ್ಟು ಸೇಮ್ ಫಸ್ಟ್ ಏನು ಪ್ರೊಸೀಜರ್ ಫಾಲೋ ಮಾಡಿದ್ದೀವಿ ಅದನ್ನೇ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಬೇಕು. ಚೈನ್ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿ 5 ಹಾಕೊಳ್ಳೋ ಬದಲು 6 ಅಥವಾ 7 ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಗ್ ಬೀಡ್ಗೆ ಸಾಕು 6 7 ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನು ಇದೇ ಸ್ಟೆಪ್ಪು ಮಾಮೂಲಿ ಬೀಡ್ ಹಾಕೊಳ್ಳೋದು, ಒಂದು ಚೈನು ಮತ್ತು ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ಆ ಒಂದು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೀಗೆ ಬಂದುಬಿಟ್ಟು ನಾವು 5 ಸಲ ಅಥವಾ 6 ಸಲ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮೂರಕ್ಕೆ ಇದು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ 4 5 ಎಲ್ಲ ಮಾಡ್ಕೋಬೋದು. ಹೀಗೆ ನಾನು 3 ಸಾಕು ಅಂತ. ಈಗ ನೋಡಿ ಬಿಗಿನರ್ಸ್ಗಳಿಗೆ ತುಂಬ ಈಸಿಯಾಗಿ ಚೆನ್ನಾಗಿದೆ. ಜಾಸ್ತಿ ಸ್ಟೆಪ್ ಇಲ್ಲ ಏನಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದೆ, ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ತೀನಿ ನೋಡಿ. ಈಗ 5 ಚೈನ್ ಹಾಕೋತೀನಿ ಕುಚ್ಚು ಹಾಕೋದಕ್ಕೆ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 2 ಲಾಕ್ನ ಮಾಡ್ಕೊಳ್ತೀನಿ. 2 ಲಾಕ್ ಮಾಡಿಕೊಂಡು ಈಗ ಬೀಡನ್ನ ತಗೊಳ್ಳೋಣ. ಈಗ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಒಂದು ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್. ತುಂಬ ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಹಾಕೋಬೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 2 ಚೈನನ್ನು ಹಾಕೊಳ್ಳಿ. ನೆಕ್ಸ್ಟು ಕ್ರೋಶ ಮೇಲೆ ದಾರನ ತಂದು ಈ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗೋದು. ಇಲ್ಲಿ ಏನು 3 ಚೈನ್ಗಳನ್ನ ಹಾಕ್ಕೊಂಡ್ವಿ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ 2 ಚೈನು ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬರೀ ಹಾಗೆ ಕುಚ್ಚು ಕೊಟ್ಕೊಳ್ಳೋ ಬದಲು ಈ ರೀತಿ ವರ್ಕ್ ಮಾಡಿಕೊಂಡು ಕ್ರೋಶದಲ್ಲಿ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಕಲ್ತಿರೋರಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಲೇ ಕುಚ್ಚು ಮುಗಿದೋಗುತ್ತೆ, ಕಲಿಯೋರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅರ್ಧ ಗಂಟೆಲೇ ಮುಗಿಸ್ಕೋಬೋದು, ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಡಿಸೈನು.
ಫ್ರೆಂಡ್ಸ್. 4 ಹಾಕೊಳ್ಳೋ ಬದಲು 5 ಹಾಕೊಳ್ಳೋ ಬದಲು ಒಂದು 6 ಅಥವಾ 7 ಹಾಕೊಳ್ಳಿ. ಸ್ವಲ್ಪ ಕ್ರೋಶೆ ವರ್ಕು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಮತ್ತೆ ಥ್ರೆಡ್ನ ತೊಗೊಂಡು ಇನ್ನೊಂದು ಬೀಡನ್ನ ಹಾಕೋತೀನಿ. ಲಾಕ್ ಮಾಡಿಬಿಟ್ಟು ಒಂದು ಚೈನು ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು 2 ಚೈನು ಕ್ರೋಶೆ ಮೇಲೆ ದಾರ ತೊಗೊಂಡು ಒಂದು ಚೈನ್ ಗ್ಯಾಪಿಗೆ ಬಂದು ಬ್ಯಾಕ್ ಸೈಡ್ ಬರಬೇಕು. ನಾವು ಮುಂದೆ ಹೋಗೋದಿಲ್ಲ, ಹಿಂದೆ ಚೈನಿಗೆ ಬಂದು ತೊಗೊಂಡು ವರ್ಕ್ನ ಮಾಡ್ಕೊಳ್ಳೋ ಅಂಥದ್ದು. ಎರಡರಲ್ಲೊಂದು ಡಬಲ್ ಕ್ರೋಶನ ಹಾಕೊಂಡು ಹೋಗೋದು. ಪೂರ್ತಿ ಸೀರೆಗೆ ಇದೇ ಡಿಸೈನ್ನ ಫಾಲೋ ಮಾಡಿ. ಮೂರು ಮಿನಿ ಕ್ರೋಶಾ ವರ್ಕ್ ಆದಮೇಲೆ ನೋಡಿ, ನಾನಿಲ್ಲಿ ಮತ್ತೆ ಬೀಡನ್ನ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 ಲಾಕನ್ನು ಮಾಡ್ಕೋಬೇಕು. 2 ಲಾಕ್ನ ಮಾಡಿಕೊಂಡು 5 ಚೈನು, 5 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಶಾಂಪಲ್ ಪೀಸ್ ಆದ್ರಿಂದ ಇಷ್ಟಕ್ಕೇ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ತುಂಬ ಈಸಿಯಾಗಿ ಹಾಕೋಬೋದು ಇದನ್ನ ಡಿಸೈನ್ನ. ನೋಡಿ, ಒಂದು ಚೈನ್ ಹಾಕಿರ್ತೀವಿ, ಇಲ್ಲಿಗೆ ಕುಚ್ಚು ಬರುತ್ತೆ, ಇಲ್ಲಿಗೆ ಕುಚ್ಚು ಬರುತ್ತೆ. ಇಲ್ಲಿ ನೀವು ಬೇಕು ಅಂದರೆ ಇಲ್ಲಿ 2 ಆರ್ಚ್ ಮಾಡಿಕೊಂಡು ಚೈನ್ ಮಾಡ್ಕೋಬೋದು. ಇಲ್ಲ ನಾನು 3 ಹಾಕಿದ್ದೀನಿ ಅಲ್ವಾ, ನೀವು 4, 5 ಈ ಥರ ಲೆಂತ್ ಮಾಡ್ಕೋಬೋದು. ನಿಮಗೆ ಎಷ್ಟು ದೂರ ಕುಚ್ಚು ಬರಲಿ, ಸಿಂಪಲ್ಲಾಗಿರಲಿ ಅನ್ನುವಾಗ ನೋಡಿ ಈ ಥರ ಸಣ್ಣದಾಗಿ ಬೇಕಾದ್ರೆ ನೀವು, ನಾನು 3 ಹಾಕಿದ್ದೀನಿ, ನೀವು 4, 5 ಹಾಕ್ಬಿಟ್ಟು ಆಮೇಲೆ ಮತ್ತೆ ಚೈನ್ ಹಾಕಿ ಈ ಥರನೂ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಪಕ್ಕನೇ ಬರಲಿ ಅನ್ನೋದಾದರೆ 2 ಹಾಕ್ಬಿಟ್ಟು 2ಕ್ಕೊಂದು ಚೈನ್ ಹಾಕೊಳ್ಳಿ. ಆಗ ಸ್ವಲ್ಪ ಇಲ್ಲಿಗೊಂದು ಕುಚ್ಚು ಇಲ್ಲಿಗೊಂದು ಕುಚ್ಚು ಬರುತ್ತೆ, ಆಗೂ ಚೆನ್ನಾಗುತ್ತೆ. ಇದೇ ಡಿಸೈನ್ನ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಡು ನೋಡಿ. ಬಿಗಿನರ್ಸ್ಗಳಿಗಂತೂ ತುಂಬ ಈಸಿ ಆಗುತ್ತೆ ಈ ಡಿಸೈನು. ನೋಡಿ ಫ್ರೆಂಡ್ಸ್, ನೀಟಾಗಿ ನೀವು ಇದೇ ರೀತಿ ಹಾಕೋದನ್ನ ಕಲ್ತ್ಕೊಳ್ಳಿ. ಈಸಿ ಇದೆ ಸ್ಟೆಪ್ಪು, ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡು ಬಂದುಬಿಡ್ಬೋದು. ನೀಟಾಗಿ ಕಲ್ತ್ಕೊಳ್ಳಿ. ಈಗ ನಾನು ನಿಮಗೆ ಇಲ್ಲಿಗೆ ಕುಚ್ಚನ್ನ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ ಯಾವ ರೀತಿ ಲುಕ್ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ತುಂಬ ಈಸಿಯಾಗಿ, ತುಂಬ ನೋಡಿ ಆರ್ಚು ಬೀಡು ಎಲ್ಲ ಕಾಣೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ. ಮತ್ತು ಬೇಗ ಫಾಸ್ಟಾಗಿ ಹಾಕೋಬೋದು ಈ ಡಿಸೈನ್ನ. ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಕ್ಯೂಟಾಗಿ ಪುಟ್ಟಾಗಿ ಬಂದಿದೆ. ಮತ್ತು ಮಧ್ಯೆ ಮಧ್ಯೆ ಬೀಡು ಬಂದಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್, ಬೇಗ ಮುಗ್ದೋಗ್ಬಿಡುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ. ಬೇಗ ಅರ್ಜೆಂಟಾಗಿ ಎಲ್ಲರೂ ಹಾಕೋಗ್ಬೋದು ಅಂದರೆ ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು. ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ಯಾಮ್ರಾಗಿಂತ ರಿಯಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್. ಬಿಗಿನರ್ಸ್ಗಳಂತೂ ಇದನ್ನು ಹಾಕಿದ್ರೆ ನೀವೇ ತುಂಬ ಖುಷಿ ಪಡ್ತೀರಾ.